ಗವಾಯಿ ಮೇಲೆ ಸುವೇಶಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ದಲಿತರ ಸಹನೆ ಹೇಗೆ ಇರುತ್ತೆ ಅನ್ನೋದನ್ನ ನಿಜವಾಗ್ಲೂ ಇವತ್ತು ಸಿ.ಜೆ. ಗವಾಯಿ, ಭಾರತ ದೇಶದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸಿ.ಜೆ. ಗವಾಯಿ ಅವರು ತೋರಿಸಿಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸೆತ. ಗವಾಯಿ ಮೇಲೆ ಶೂ ಎಸೆದಿದ್ಯಾಕೆ ವಕೀಲ? ಧರ್ಮಕ್ಕೆ ಅವಮಾನ ಅಂದಿದ್ಯಾಕೆ? ಯಾವನೋ ಒಬ್ಬ ನಾಲಾಯಕ, ಒಬ್ಬ ಅಡ್ವೊಕೇಟ ನ್ಯಾಯಾಧೀಶರಿಗೆ ಅಗೌರವವಾಗಿ ನಡೆದುಕೊಳ್ಳುವಂತಹ ರೀತಿಯಲ್ಲಿ ಮಾಡಿರ್ತಕ್ಕಂಥ ಘಟನೆ ಮತ್ತು ಅವರ ಕಡೆ ಶೂ ಎಸೆದು ಹೀರೋ ಆಗ್ಲಿಕ್ಕೆ ಬಂದಂತ ಮತ್ತು ಸನಾತನ ಧರ್ಮಕ್ಕೆ ಅವಮಾನವಾಗ್ತಿದೆ ಅಂತ ಹೇಳಿಕೊಂಡು ಚೀರಾಡಿ ಕೂಗಾಡಿದ ಹುಚ್ಚಾಟ ಮಾಡಿರ್ತಕ್ಕಂಥ ಆ ಒಬ್ಬ ವಕೀಲನಿಗೆ ನಿಜವಾಗ್ಲೂ ಸರ್ಕಾರ ನಿಜವಾಗ್ಲೂ ಬೆಂಡೆತ್ತಬೇಕಾಗಿದೆ. ಯಾಕಂದ್ರೆ ಒಬ್ಬ ಚುನಾವಣಾ ಅಥವಾ ಚುನಾವಣೆಯಲ್ಲಿ ಗೆದ್ದಂತ ದೊಡ್ಡ ಸ್ಥಾನಕ್ಕೆ ನಿಂತಿರುವಂತ ಇಲ್ಲಿ ಮೋದಿ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗಿರಬಹುದು, ಮತ್ತೇನೋ ಆಗಿರಬಹುದು, ರಾಜ್ಯಪಾಲನೆ ಆಗಿರಬಹುದು. ಆದರೆ ಅವರಿಗೆ ಯಾರೋ ಒಬ್ಬ ವ್ಯಕ್ತಿ ನಿಂದನೆ ಮಾಡಿದ್ದಾನೆ, ಅವಮಾನ ಮಾಡಿದ್ದಾನೆ ಅಂದ್ರೆ ಅವನ ಮೇಲೆ ಸಿಕ್ಕ ಕೇಸ್ ಹಾಕಿ ಒಳಗ ಹಾಕ್ತಾ ಇದ್ದಾರೆ. ಆದರೆ ಒಬ್ಬ ದೇಶದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸಿ.ಜೆ. ಗವಾಯಿ ಅವರ ಮೇಲೆ ಶೂ ಎಸೆದಿರುವಂತ ಆ ಒಬ್ಬ ನಾಲಾಯಕ ವಕೀಲನಿಗೆ ಯಾವ ಶಿಕ್ಷೆ ಗುರಿಪಡಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬಂಧುಗಳೇ, ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅಂತ ನಾವು ಆಲೋಚನೆ ಮಾಡಿದ್ರೆ ನಮಗೆ ನೇರವಾಗಿ ನೆನಪಿಗೆ ಬರ್ತಾ ಇರೋದು RSS ನ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ನಾಗ್ಪುರ್ನಲ್ಲಿ 5ನೇ ತಾರೀಕಂದು ಮಾಡಿರ್ತಕ್ಕಂಥ 100ನೇ ವರ್ಷದ ಸಂಭ್ರಮಾಚರಣೆ ನಿಮಿತ್ತದ ಅಂಗವಾಗಿ ಆ ಕಾರ್ಯಕ್ರಮಕ್ಕೆ ಸಿ.ಜೆ. ಗವಾಯಿ ಅವರ ತಾಯಿ ಕಮಲಾ ಗವಾಯಿ ಅವರು ಹೋಗದ ಕಾರಣಕ್ಕೆ ಮತ್ತು ಅವ್ರು ಹೇಳಿರ್ತಕ್ಕಂಥ ಮಾತೇನಪ್ಪ ಅಂದ್ರೆ, ನಾನು ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಹಾಕಿಕೊಟ್ಟ ಸಿದ್ಧಾಂತದಲ್ಲಿ ನಾನು ಬದುಕಿದವರು, ನಮ್ಮ ಪರಿವಾರ ಕೂಡ ಅವರ ಚಳವಳಿ ಭಾಗಿಯಾಗಿದೆ, ಹಾಗಾಗಿ ಅಂತ ಕಾರ್ಯಕ್ರಮಕ್ಕೆ RSS ನ ಕಾರ್ಯಕ್ರಮಕ್ಕೆ ನಾವು ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದನ್ನ ಸಹಿಸಿಕೊಳ್ಳದ ಕೆಲ ಈ ಪೀಡಕ ಈ ಪೊಂಗಿದಾಸಗಳನ್ನ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ ಎಂದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಯಾಕಂದ್ರೆ ಇಲ್ಲಿ ಹೇಳಿ ಕೇಳಿ ತಮಗೆ ಗೊತ್ತಿರೋ ಹಾಗೆ 3 ದಿನಗಳ ಕೆಳಗಡೆ ಹಿಂದೆನೆ ಅವರ ತಾಯಿಯವರು ಆ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳಿದಲ್ಲದೆ, ಇವತ್ತು ಆ ಒಂದು ಉನ್ನತ ಹುದ್ದೆಗೆ ಅಗೌರವ ತೋರಬೇಕೆಂಬ ನಿಟ್ಟಿನಲ್ಲಿ ಈ ಒಬ್ಬ ಭೂಪ ವಕೀಲ ಈ ರೀತಿಯಾಗಿ ಶೂ ಎಸೆದಿದ್ದಾನೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಒಬ್ಬ ದಲಿತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗಬಾರದು, ಉನ್ನತ ಸ್ಥಾನಕ್ಕೆ ಅವನು ಬೆಳಿಬಾರದು ಅಂತದೇ ಕೆಟ್ಟ ಆಲೋಚನೆ ಈ RSS ಮತ್ತು ಸ್ವಯಂ ಸೇವಕರ ಸಂಘ ಹಾಗೂ ಬಿಜೆಪಿ ಪಾಟ್ಲಾಂಗಳಿಗೆ ಇದ್ದೇ ಇರುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಆದ್ರೆ ಇವತ್ತು ಅವರು ಹೊರಗೆ ಹಾಕೊಂಡಿದ್ದಾರೆ. ಆ ವಿಚಾರವಾಗಿ ಇವತ್ತು ನಿಮ್ಗೆ ಈ ವಿಷಯನ ತಿಳಿಸ್ಲಿಕ್ಕೆ ನಾವು ಬಂದಿದ್ವಿ. ಈ ಒಂದು ಭಾರತ ದೇಶದ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ಸಿ.ಜೆ. ಗವಾಯಿ ಅವರ ಮೇಲೆ ಈ ರೀತಿಯಾಗಿ ಅವಮಾನ ಮಾಡುವಂತಹ ದೃಷ್ಟಿಯಲ್ಲಿ ಆ ವಕೀಲ ಮಾಡಿದಂದ್ರೆ ಅದು ಯಾವ ಸೆಕ್ಷನ್ ಅಡಿಯಲ್ಲಿ ಬಂಧಿಸ್ತಾರೆ, ಯಾವ ಸೆಕ್ಷನ್ ಅಡಿಯಲ್ಲಿ ಅವನ ಮೇಲೆ ಕೇಸ್ ಹಾಕ್ತಾರೆ ಅನ್ನೋದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಒಂದು ವೇಳೆ ಈ ವಕೀಲನೊಬ್ಬ ಬದಲಾಗಿ ಇನ್ಯಾರೋ ಒಬ್ಬ ನ್ಯಾಯಾಧೀಶರಿಗೆ ಒಬ್ಬ ಮುಸ್ಲಿಂ ಜನಾಂಗದ ವಕೀಲ ಈ ರೀತಿಯಾಗಿ ಮಾಡಿದ್ರೆ ಇವತ್ತ ಎಲ್ಲ ಗೋಧಿ ಮೀಡಿಯಾಗಳು ಬ್ರೇಕಿಂಗ್ ಸುದ್ದಿ ಎಲ್ಲ ಅವ್ರು ಇವತ್ತು ಯಾರು ಊಟನೇ ಮಾಡ್ತಾ ಇರಲಿಲ್ಲ ಅಂತ ಪರಿಯಾಗಿ ಸುದ್ದಿ ಕೊಡ್ತಾ ಇದ್ರು. ಎಲ್ಲಾ ಚಾನೆಲ್ಗಳಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂಗ್ ಹರಿದಾಡ್ತಿತ್ತು ಅಂದ್ರೆ ಹೇಳ್ಕೊಳ್ಳಿಕ್ ಬರದಂತ ಮಟ್ಟಕ್ಕೆ ಹರಿದಾಡ್ತಿತ್ತು. ಸ್ವಲ್ಪವೂ ವಿಚಲಿತರಾಗದ ಗವಾಯಿ ಘಟನೆ ಬಗ್ಗೆ ಹೇಳಿದ್ದೇನು ಗೊತ್ತಾ? ಆದರೆ ಇವತ್ತು ಕೆಲವೊಂದೆಲ್ಲ ಗೋಧಿ ಮೀಡಿಯಾಗಳು ಬ್ರೇಕಿಂಗ್ ಸುದ್ದಿಗಳು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ 3 ಸೆಕೆಂಡೋ 4 ಸೆಕೆಂಡೋ 5 ಸೆಕೆಂಡಲ್ಲೋ ಈ ಕಾರ್ಯಕ್ರಮ ಮುಗಿಸಿಬಿಟ್ಟಿದ್ದಾರೆ. ಅದೇ ಒಬ್ಬ ಮುಸ್ಲಿಮೋ ಅಥವಾ ದಲಿತ ವಕೀಲನೋ ಬೇರೆ ಜಾತಿ ಜನಾಂಗದ ನ್ಯಾಯಾಧೀಶರಿಗೆ ಈ ರೀತಿಯಾಗಿ ಚಪ್ಪಲಿ ಎಸೆಯೋದಾಗ್ಲಿ ಅಥವಾ ಸೂಚನೆ ಎಸೆಯೋದಾಗ್ಲಿ ಮಾಡಿದ್ರೆ ಅದು 1 ತಿಂಗಳು ತನ ಚರ್ಚೆ ಮೇಲೆ ಚರ್ಚೆ, ಚಾಯ್ ಪೇ ಚರ್ಚೆ, ಮನ್ ಕಿ ಬಾತ್ ಅಲ್ಲಿ ಅದೇ ಚರ್ಚೆ, ಮತ್ತೊಂದ್ರಲ್ಲಿ ಅದೇ ಚರ್ಚೆ, ಛೇ ಸಾಕಾಗ್ತಿತ್ತು, ಅಷ್ಟರ ಮಟ್ಟಿಗೆ ಆಗ್ತಿತ್ತು. ಆದ್ರೆ ಇವತ್ತೊಬ್ಬ ದಲಿತ
ಮುಖಂಡರು ಮತ್ತು ದಲಿತ ಒಬ್ಬ ಜನಾಂಗದಲ್ಲಿ ಹುಟ್ಟಿ ಈ ಉನ್ನತ ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಅಂದಮೇಲೆ ಅದನ್ನ ಸಹಿಸಿಕೊಳ್ಳದ ಈ RSS ಮತ್ತು ಬಿಜೆಪಿಯ ಪಾಟ್ಲಾಂಗಳಲ್ಲಿ ಕೆಲಸ ಮಾಡ್ತಿರುವಂತಹ ಈ ನಾಲಾಯಕ್ ವಕೀಲಿಗೆ ಯಾವ ತರ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಡ್ಜ್ ಮೇಲೆ ಶೂ ಎಸೆದಿದ್ಯಾಕೆ ವಕೀಲ? ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರೆಯಬೇಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಎನ್ನುತ್ತಾ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ.